ಯಾವ ರೀತಿ ಸಾವಿರಾರು ವರ್ಷಗಳ ಹಿಂದೆ ಡೈನೋಸಾರ್ಗಳ ಅಂತ್ಯ ಹೇಗೆ ಆಯಿತು ಹಾಗೆ ಒಂದು ದಿನ ಮಾನವರು ಕೂಡ ಅಂತ್ಯ ಆಗ್ತಾರೆ. ಈ ಕತೆ ಕೂಡ ಅದೇ ವಿಷಯದ ಕುರಿತು ಆಗಿದೆ. ಕಥೆಯ ಶುರುವಲ್ಲಿ ಹೈಸ್ಕೂಲ್ ಹುಡುಗ ಲಿಯೋ ಮತ್ತು ಸಾರಾ ಅನ್ನುವ ಹುಡುಗಿನ ತೋರಿಸಲಾಗುತ್ತೆ. ಇಬ್ಬರು ಟೆಲಿಸ್ಕೋಪ್ನಿಂದ ಅಂತರಿಕ್ಷದತ್ತ ನೋಡ್ತಿದ್ದರು. ಈ ಇಬ್ಬರು ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸುತ್ತಿದ್ದರು. ಹಾಗೆ ಇವರು ಹವ್ಯಾಸದ ಆಸ್ಟ್ರೋನಾಮರ್ ಆಗಿದ್ದರು. ಆಸ್ಟ್ರೋನಾಮರ್ಸ್ ಅಂದರೆ ಅಂತರಿಕ್ಷದ ಬಗ್ಗೆ ಅಧ್ಯಯನ ಮಾಡುವವರು. ಆಗಲಿ ಇವರಿಗೆ ನಕ್ಷತ್ರಗಳ ನಡುವೆ ಹೊಳೆಯ ಒಂದು ನಕ್ಷತ್ರ ಕಾಣಿಸುತ್ತೆ. ಅದನ್ನು ಅವರು ಯಾವತ್ತೂ ಕೂಡ ನೋಡಿರಲೇ ಇಲ್ಲ. ಮೊದಲಿಗೆ ಇವರಿಗೆ ಅನಿಸುತ್ತೆ ಅದೊಂದು ಸ್ಯಾಟಲೈಟ್ ಆಗಿರಬೇಕು. ಆದರೆ ಅವರ ಸರ್ ಹೇಳ್ತಾರೆ ಅದರ ಫೋಟೋ ತೆಗೆದು ಡಾಕ್ಟರ್ ಮಾರ್ಕಸ್ಗೆ ಕಳಿಸಿ. ಡಾಕ್ಟರ್ ಮಾರ್ಕಸ್ಗೆ ಮರುದಿನ ಆ ಫೋಟೋಗಳು ಸಿಗುತ್ತವೆ. ಅದನ್ನು ಕಂಡು ಅವರು ದಂಗಾಗಿ ಬಿಡುತ್ತಾರೆ. ಅದೊಂದು ದೊಡ್ಡ ಕಾಮೆಟ್, ಒಂದು ಧೂಮಕೇತು ಆಗಿತ್ತು. ತುಂಬಾನೇ ವೇಗದಲ್ಲಿ ಭೂಮಿ ಹತ್ತ ಬರುತ್ತಿತ್ತು. ಈಗಲೂ ಅದು ಭೂಮಿಯಿಂದ 1,00,000 ಕಿಲೋಮೀಟರ್ನಷ್ಟು ದೂರವಿತ್ತು. ಹೀಗಾಗಿ ಭೂಮಿ ಹತ್ತ ತಲುಪಲು ಅದಕ್ಕೆ ಹಲವಾರು ತಿಂಗಳುಗಳು ಹಿಡಿಯುತ್ತವೆ. ಡಾಕ್ಟರ್ ಮಾರ್ಕಸ್ ಎಲ್ಲ ಇನ್ಫಾರ್ಮೇಶನ್ ಒಂದು ಡಿಸ್ಕ್ನಲ್ಲಿ ಸೇವ್ ಮಾಡ್ತಾರೆ. ಅದರ ಜೊತೆ ತನ್ನ ಸರ್ನೇಮ್ ಮತ್ತು ಲಿಯೋನ ಸರ್ನೇಮ್ ಕೂಡ ಬರೆಯುತ್ತಾರೆ. ಏಕೆಂದರೆ ಲಿಯೋ ಅವರ ಈ ಇನ್ಫಾರ್ಮೇಶನ್ ಕಳಿಸಿದ್ದ. ಇದನ್ನು ಅವರು ತನ್ನ ಹೈಯರ್ ಅಥಾರಿಟಿ ತನಕ ತಲುಪಿಸಲು ಬಯಸ್ತಾರೆ. ಹೀಗಾಗಿ ಕಾರಿನೊಂದಿಗೆ ಇಲ್ಲಿಂದ ಹೊರಟು ಬಿಡುತ್ತಾರೆ. ಇನ್ನೇನು ಅವರು ತನ್ನ ಹೈಯರ್ ಅಥಾರಿಟಿಗೆ ಈ ವಿಷಯ ತಿಳಿಸ್ತಾರೆ ಅನ್ನುವಾಗ ಅವರ ಕಾರ್ನ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಅದರಲ್ಲಿ ಅವರು ಪ್ರಾಣ ಕಳೆದುಕೊಳ್ತಾರೆ. ನಿಧಾನವಾಗಿ ಕಾಲ ಸರಿಯುತ್ತೆ. 1 ವರ್ಷವಾಗುತ್ತೆ. 1 ವರ್ಷದ ಬಳಿಕ US ಸೆಕ್ಯೂರಿಟಿ ಆಫ್ ಟ್ರೆಜರ್ನ ಅಧ್ಯಕ್ಷ ಅಂಡರ್ ಹೆಡ್, ಅವರ ಹೆಸರು ಆಲನ್, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಅವರ ಪತ್ನಿಯ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದೆ ಇರುವುದು. ಒಬ್ಬಳು MSNBC ರಿಪೋರ್ಟರ್ ಜೇನಿಗೆ ಸಂಶಯ ಬರುತ್ತೆ, ಇದರ ಹಿಂದೆ ಬೇರೆ ಏನೋ ಕತೆ ಇದೆ ಅಂತ. ಅವಳು ಆಲನ್ನ ಮೀಟ್ ಆಗಲು ಹೋಗ್ತಾಳೆ. ಮನೆ ಹೊರಗೆ ನೋಡಿದಾಗ ಅಲ್ಲಿ ತಿನ್ನಲು, ಕುಡಿಯಲು ಮತ್ತು ಸರ್ವೈವ್ ಮಾಡಲು ಹೆಚ್ಚಿನ ವಸ್ತುಗಳು ಇದ್ದವು. ಆಲನ್ ಎಲ್ಲಿಗೆ ಹೋಗ್ತಿರುವಂತೆ ಅನಿಸುತ್ತೆ. ಜೇನಿ ಹೇಳುತ್ತಾಳೆ, ನನಗೆ ಗೊತ್ತಿದೆ, ನಿನ್ನ ಡಿಪಾರ್ಟ್ಮೆಂಟ್ನಲ್ಲಿ ಸೀಕ್ರೆಟ್ ಟೆಲಿಫೋನ್ ಲೈನ್ಸ್ಗಳಿವೆ. ಆದ್ದರಿಂದ ನೀನು ಹೆದರಿದ ಪ್ರೆಸಿಡೆಂಟ್ ಜೊತೆ ಮಾತಾಡ್ತಿ. ಮತ್ತು ನನಗೆ ಇದು ಕೂಡ ಗೊತ್ತಿದೆ, ನೀನು ನಿನ್ನ ರಾಜೀನಾಮೆ ಕೊಡಲು ಏನು ಕಾರಣ ಹೇಳಿದ್ದಿ ಅದೆಲ್ಲ ಸುಳ್ಳು. ಆಲನ್ ಹೇಳುತ್ತಾನೆ, ನೀನು ಇದನ್ನು ಒಂದು ಪಬ್ಲಿಕ್ ನ್ಯೂಸ್ ಮಾಡಲು ಬಯಸುತ್ತಿ. ಹಾಗಾದರೆ ನನ್ನ ಹತ್ತಿರ ಇತಿಹಾಸದ ದೊಡ್ಡ ನ್ಯೂಸ್ ಇದೆ, ಅದರಿಂದ ಯಾರಿಗೂ ಏನು ಲಾಭವಂತೂ ಇಲ್ಲ. ಇಷ್ಟು ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಜೇನಿ ತನ್ನ ಮನೆ ಹತ್ತ ಹೋಗ್ತಿರುವಾಗ ಆಗಲೇ ಅವಳ 4 ಕಡೆ ಹಲವಾರು ಕಾರುಗಳು ಬರುತ್ತವೆ. ಅದರಲ್ಲಿದ್ದವರು FBI ಏಜೆಂಟ್ಸ್ ಆಗಿದ್ದು ಅವರು ಜೇನಿನ ತಮ್ಮೊಡನೆ ಕರ್ಕೊಂಡು ಹೋಗುತ್ತಾರೆ. ನಂತರ ಅವಳ ಹತ್ತಿರ ಪ್ರೆಸಿಡೆಂಟ್ ಬಂದು ಹೇಳ್ತಾರೆ, ನಿಂಗೆ ಏನೆಲ್ಲ ಗೊತ್ತಿದೆ ಅದನ್ನು ಎಲ್ಲ ಕಡೆ ಹೇಳಿಕೊಂಡು ಬರಬೇಡ. 2 ದಿನದಲ್ಲಿ ವೈಟ್ ಹೌಸ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇದೆ. ನಿನಗೆ ಸೆಕೆಂಡ್ ರೋನಲ್ಲಿ ಸೀಟ್ ಕೊಡಲಾಗುತ್ತೆ. ಯಾವುದೇ ರಿಪೋರ್ಟರ್ಗೂ ಇದೊಂದು ದೊಡ್ಡ ವಿಷಯ ಆಗಿತ್ತು. ಜೇನಿ ಈ ವಿಷಯಕ್ಕೆ ಒಪ್ಪುತ್ತಾಳೆ. ಮನೆಗೆ ಬಂದು ಆಲನ್ ಬಗ್ಗೆ ಸತ್ಯ ವಿಷಯ ತಿಳಿಯುವ ಪ್ರಯತ್ನ ಕೂಡ ಪ್ರಾರಂಭಿಸ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಆಲನ್ ಪತ್ನಿಯ ವಿಷಯದಲ್ಲಿ ಹೇಳಿದ ವಿಷಯ ಸುಳ್ಳು. ಆಲಿ ಅವನ ಪತ್ನಿ ಆಗಿರದೆ ಈ ಆಲಿ ಅದು ಎಕ್ಸ್ಟೆನ್ಷನ್ ಲೆವೆಲ್ ಈವೆಂಟ್ ಆಗಿತ್ತು. ಇದು ಅದೇ ಇವೆಂಟ್ ಆಗಿತ್ತು. ಆದ್ದರಿಂದ ಭೂಮಿಯಲ್ಲಿದ್ದ ಡೈನೋಸರ್ಗಳು ನಾಶವಾಗಿದ್ದವು. 2 ದಿನದ ಬಳಿಕ ಅವಳು ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ತಾಳೆ. ಪ್ರೆಸಿಡೆಂಟ್ ಹೇಳ್ತಾರೆ, ನಮ್ಮ ಭೂಮಿ ಮೇಲೆ ಪ್ರತಿ ಸಲ ಉಲ್ಕೆಗಳು ಬೀಳುತ್ತಿರುತ್ತವೆ. ಅದರ ಸೈಜ್ ಒಂದು ಕಾರ್ನಷ್ಟು ಇರುತ್ತದೆ ಅಥವಾ ನಮ್ಮ ಕೈಯ ಸೈಜಿನಷ್ಟು ಇರುತ್ತದೆ. ಆದರೆ ಈಗ ನಮ್ಮ ಭೂಮಿಯತ್ತ ಬರುತ್ತಿರುವ ಕಾಮೆಟ್ ಅದರ ಸೈಜ್ ಮೌಂಟ್ ಎವರೆಸ್ಟ್ಗಿಂತಲೂ ದೊಡ್ಡದು. ಇದರ ತೂಕ 500 ಮಿಲಿಯನ್ ಟನ್. ಒಂದು ವೇಳೆ ಇದು ಭೂಮಿಗೆ ಅಪ್ಪಳಿಸಿದರೆ ಭೂಮಿ ಪೂರ್ತಿಯಾಗಿ ನಾಶವಾಗುತ್ತೆ. ಹಿಂದಿನ 8 ತಿಂಗಳಿಂದ ರಷ್ಯಾ ಮತ್ತು ಅಮೆರಿಕ ಜಗತ್ತಿನ ದೊಡ್ಡ ಸ್ಪೇಸ್ ಸ್ಟೇಷನ್ ನಿರ್ಮಿಸುತ್ತಿವೆ. ಅದನ್ನು ಅಂತರಿಕ್ಷದಲ್ಲಿ ನಿರ್ಮಿಸಲಾಗುತ್ತಿದೆ. 2 ತಿಂಗಳ ನಂತರ ಭೂಮಿಯಿಂದ ಸ್ಪೇಸ್ ಸ್ಟೇಷನ್ಗೆ 2 ಟೀಮ್ ಹೋಗುತ್ತೆ. ಆ ಟೀಮ್ ಉಲ್ಕೆ ಭೂಮಿಗೆ ಬರದಂತೆ ಮಾಡಲು ಪ್ರಯತ್ನ ಕೂಡ ಮಾಡುತ್ತೆ. ಪ್ರೆಸಿಡೆಂಟ್ ಇಲ್ಲಿ ಮಾರ್ಕಸ್ ಮತ್ತು ಲಿಯೋನ ಹೆಸರು ಕೂಡ ಹೇಳ್ತಾರೆ. ಅವರು ಹೇಳುತ್ತಾರೆ, ಎಲ್ಲರಿಗಿಂತ ಮೊದಲು ಅವರು ಈ ಕಾಮೆಟ್ನ ನೋಡಿದ್ದರು. ಆದರೆ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಇವರ ಮೃತ್ಯುವಾಯಿತು. ಮಾತ್ರ ಲಿಯೋ ಈಗಲೂ ಜೀವಂತವಿದ್ದ. ಅದರ ಬಗ್ಗೆ ಯಾರಿಗೂ ಏನು ಕೂಡ ಗೊತ್ತಿರುವುದಿಲ್ಲ. ಆ ಸಮಯದಲ್ಲಿ ಡಾಕ್ಟರ್ ಮಾರ್ಕಸ್ನ ಗಾಡಿ ಯಾವ ಗಾಡಿಗೆ ಡಿಕ್ಕಿ ಹೊಡೆದಿತ್ತೋ ಆ ಡ್ರೈವರ್ನ ಮೃತ್ಯುವಾಗಿತ್ತು. ಗೌರ್ಮೆಂಟ್ಗೆ ಅದು ಲಿಯೋ ಅನ್ನುವಂತೆ ಅನಿಸಿತ್ತು ಮತ್ತು ಗೌರ್ಮೆಂಟ್ಗೆ ಡಿಸ್ಕ್ ಸಿಕ್ಕಿತ್ತು. ಅದರಿಂದ ಅವರಿಗೆ ಗೊತ್ತಾಯಿತು ಒಂದು ದೊಡ್ಡ ಕಾಮೆಟ್ ಭೂಮಿ ಹತ್ತ ಬರುತ್ತಿದೆ. ಮಾತ್ರ ಅದು ಅಷ್ಟು ಬೇಗನೆ ಭೂಮಿಗೆ ಡಿಕ್ಕಿ ಹೊಡೆಯುವುದಿಲ್ಲ. ಅದು ಮೊದಲು ಸೂರ್ಯನನ್ನು ಎದುರಿಸಬೇಕಾಗುತ್ತೆ. ಬೇಗನೆ ಒಂದು ಸಮಯ ಬಂದಾಗ ಅದು ಒಂದು ಆ್ಯಂಗಲ್ನಲ್ಲಿ ಭೂಮಿ ಹತ್ತ ಬಂದು ಭೂಮಿಗೆ ಘರ್ಷಿಸುತ್ತೆ. ಹಾಗಾಗಿ ಇಡೀ ಮಾನವ ಕುಲದ ಅಂತ್ಯ ಆಗುತ್ತೆ. ಲಿಯೋಗೆ ತಿಳಿದಿರುವುದಿಲ್ಲ ಇದು ಅದೇ ಕಾಮೆಟ್. ಇದನ್ನು ಅವನು 1 ವರ್ಷ ಹಿಂದೆ ಅಷ್ಟೇ ನೋಡಿದ್ದ. ಈಗ ಅವನಿಗೆ ಎಲ್ಲ ವಿಷಯ ಗೊತ್ತಾಗಿತ್ತು. ಅವನ ಮನೆ ಮುಂದೆ ನೆರೆಮನೆಯವರು ಸೇರ್ತಾರೆ. ಲಿಯೋ ಫೇಮಸ್ ಆಗಿದ್ದ. ಅವನೀಗ ಇದರ ಎಲ್ಲ ಕ್ರೆಡಿಟ್ ಡಾಕ್ಟರ್ ಮಾರ್ಕಸ್ಗೆ ಕೊಡ್ತಾನೆ. ಅವನು ಹೇಳ್ತಾನೆ, ನಾನು ಇದನ್ನು ಮೊದಲು ನೋಡಿದ್ದು ನಿಜ. ಇದರ ಅನ್ವೇಷಣೆ ಡಾಕ್ಟರ್ ಮಾರ್ಕಸ್ ಮಾಡಿದ್ದರು. ಅತ್ತ ಆಸ್ಟ್ರೋನಾಟ್ಗಳ ಒಂದು ಟೀಮ್ ಕಾಮೆಟ್ನ ಸರ್ಫೇಸ್ ಮೇಲೆ ತಲುಪುತ್ತೆ. ಅಲ್ಲಿ ಅವರು ಡ್ರಿಲ್ಲಿಂಗ್ ಮಾಡಲು ಪ್ರಾರಂಭಿಸ್ತಾರೆ. ಏಕೆಂದರೆ 100 ಮೀಟರ್ ಡ್ರಿಲ್ ಮಾಡಿದ ಬಳಿಕ ಒಳಗಡೆ ಅವರು ನ್ಯೂಕ್ಲಿಯರ್ ಬಾಂಬ್ ಫಿಟ್ ಮಾಡಲು ಬಯಸ್ತಾರೆ. ಏಕೆಂದರೆ ಅದನ್ನು ಬ್ಲಾಸ್ಟ್ ಮಾಡಿ ಈ ಕಾಮೆಟ್ನ ದಿಕ್ಕನ್ನು ಬದಲಾಯಿಸಲು ಮತ್ತು ಇದು ಭೂಮಿಗೆ ಡಿಕ್ಕಿ ಹೊಡೆದಂತೆ ಇರಲು. ಇವರು ಡ್ರಿಲ್ ಮಾಡುತ್ತಿರುವಾಗ ಇವರ ಡ್ರಿಲ್ಲಿಂಗ್ ಮೆಷಿನ್ ಸಿಲುಕಿಕೊಳ್ಳುತ್ತೆ ಮತ್ತು ಇವರು ಬೇಗನೆ ವಾಪಸ್ ಬರಬೇಕಾಗಿತ್ತು. ಯಾಕೆಂದರೆ ಯಾವ ರೀತಿ ಭೂಮಿಯಲ್ಲಿ ರಾತ್ರಿ ಮತ್ತು ಹಗಲಾಗುತ್ತೋ
ಹಾಗೆ ಕಾಮೆಟ್ನ ಒಂದು ತುದಿ ಸೂರ್ಯನಂತ ತಿರುಗಿದರೆ ಮತ್ತೊಂದು ಬದಿ ಭೂಮಿಯತ್ತ ತಿರುಗುತ್ತಿತ್ತು. ಒಂದು ವೇಳೆ ಕಾಮೆಟ್ನ ಒಂದು ತುದಿ ಸೂರ್ಯನಂತ ತಿರುಗಿದರೆ ಇಲ್ಲಿ ಟೆಂಪರೇಚರ್ 300 ಡಿಗ್ರಿ ಆಗುತ್ತಿತ್ತು. ಕಾಮೆಟ್ನ ಒಳಗಿರೋ ಖನಿಜಗಳು ಮತ್ತು ಗ್ಯಾಸ್ ಹಾಗೆ ಇವರಿಟ್ಟ ಬಾಂಬ್ ತನ್ನಿಂದ ತಾನೇ ಸ್ಫೋಟಗೊಳ್ಳಲು ಪ್ರಾರಂಭವಾಗುತ್ತೆ ಮತ್ತು ಇವರು ಸಾಯ್ತಾರೆ. ಹೇಗೂ ಅಲ್ಲಿ ಬಾಂಬ್ ಪ್ಲಾಂಟ್ ಮಾಡ್ತಾರೆ. ಈಗ ಕಾಮೆಟ್ ಸೂರ್ಯನ ದಿಕ್ಕಿಗೆ ಬಂದಿತ್ತು, ಆದ್ದರಿಂದ ಇಲ್ಲಿ ತುಂಬಾ ಶಾಖ ಹೆಚ್ಚಾಗುತ್ತೆ. ಗ್ಯಾಸ್ನ ಬುಗ್ಗೆಗಳು ಸ್ಫೋಟಗೊಳ್ಳಲು ಪ್ರಾರಂಭವಾಗುತ್ತೆ. ಇವರಲ್ಲಿ ಒಬ್ಬ ಆಸ್ಟ್ರೋನಾಟ್ನ ಮುಖ ಸೂರ್ಯನಂತ ತಿರುಗುತ್ತೆ, ಅದರಿಂದ ಅವನ ಕಣ್ಣುಗಳು ಶಾಶ್ವತವಾಗಿ ಕುರುಡು ಆಗುತ್ತವೆ. ಯಾಕೆಂದರೆ ಇಲ್ಲಿ ಬೆಳಕು ಮತ್ತು ಶಾಖ ಜಾಸ್ತಿನೇ ಇತ್ತು. ಎಲ್ಲರೂ ತಮ್ಮ ಫ್ಲೈಯಿಂಗ್ ಆಬ್ಜೆಕ್ಟ್ನಂತ ಓಡಲು ಪ್ರಾರಂಭಿಸ್ತಾರೆ. ಆಗಲೇ ಒಬ್ಬ ಆಸ್ಟ್ರೋನಾಟ್ ಕಾಲಿನ ಕೆಳಗೆ ಒಂದು ಮೈನ್ ಸ್ಫೋಟಗೊಳ್ಳುತ್ತೆ, ಅದರಿಂದ ಅವನು ಅಂತರಿಕ್ಷದಲ್ಲಿ ಎಲ್ಲೋ ಕಳೆದು ಹೋಗ್ತಾನೆ. ಇವರ ಹತ್ತಿರ ಅವನನ್ನು ಕರೆದುಕೊಂಡು ಬರುವಷ್ಟು ಇವರ ಫ್ಲೈಯಿಂಗ್ ಆಬ್ಜೆಕ್ಟ್ನಲ್ಲಿ ಜಾಸ್ತಿ ಫ್ಯೂಯಲ್ ಕೂಡ ಇರುವುದಿಲ್ಲ. ಈಗ ಎಲ್ಲರೂ ಫ್ಲೈಯಿಂಗ್ ಆಬ್ಜೆಕ್ಟ್ ಒಳಗೆ ಬಂದು ಇಲ್ಲಿಂದ ಹೊರಟು ಬಿಡ್ತಾರೆ. ಕಾಮೆಟ್ನಿಂದ ದೂರ ಹೋಗುತ್ತಿದ್ದಂತೆ ಇವರು ಒಂದು ಬ್ಲಾಸ್ಟ್ ಮಾಡ್ತಾರೆ, ಅದರಿಂದ ಅವರ ಫ್ಲೈಯಿಂಗ್ ಆಬ್ಜೆಕ್ಟ್ ಪೂರ್ತಿಯಾಗಿ ಅಲ್ಲಾಡುತ್ತೆ. ಸ್ವಲ್ಪ ಡ್ಯಾಮೇಜ್ ಕೂಡ ಆಗುತ್ತೆ. ಇವರ ಪ್ಲಾನ್ ಇಲ್ಲಿ ಫೇಲ್ ಆಗಿತ್ತು, ಯಾಕೆಂದರೆ ಕಾಮೆಟ್ ಈಗ 2 ಭಾಗಗಳಲ್ಲಿ ಸಪರೇಟ್ ಆಗುತ್ತೆ. ಈ 2 ಭಾಗಗಳು ಈಗ ಪೃಥ್ವಿಯತ್ತ ಚಲಿಸುತ್ತಿದ್ದವು. ಒಂದು ಭಾಗ ಸ್ವಲ್ಪ ದೊಡ್ಡದಾಗಿದ್ದು ಮತ್ತೊಂದು ಭಾಗ ಸ್ವಲ್ಪ ಸಣ್ಣದಾಗಿತ್ತು. ಅಮೆರಿಕದ ಪ್ರೆಸಿಡೆಂಟ್ಗೆ ಈ ವಿಷಯ ತಿಳಿದಾಗ ಅವರು ದುಃಖಗೊಳ್ಳುತ್ತಾರೆ. ಮೀಡಿಯಾ ಎದುರು ಎಲ್ಲರಿಗೂ ಹೇಳ್ತಾರೆ, ಈಗ 2 ಭಾಗಗಳು ಭೂಮಿಯತ್ತ ಬರುತ್ತಿವೆ. ಸಣ್ಣ ಭಾಗ ಸಮುದ್ರದಲ್ಲಿ ಬೀಳುವುದರಿಂದ ದೊಡ್ಡ ಅಲೆಗಳು ಸೃಷ್ಟಿಯಾಗುತ್ತವೆ. ನೀರಿನ ವೇಗ ಎಷ್ಟು ಇರುತ್ತೆ ಅಂದರೆ 1 ಗಂಟೆಗೆ 110 ಕಿಲೋಮೀಟರ್ ದೂರ ಕ್ರಮಿಸುವಷ್ಟು. ಆದರೆ ಈ ಅಪಾಯದಿಂದ ನಾವು 10 ಲಕ್ಷ ಜನರನ್ನು ಮಾತ್ರ ಉಳಿಸಬಹುದು. ಯಾವಾಗದಿಂದ ಕಾಮೆಟ್ನ ಅನ್ವೇಷಣೆ ಆಯಿತು ಅಲ್ಲಿಂದ ನಾವು ಅಪಾಯದಿಂದ ಪಾರಾಗಲು ತಯಾರು ಮಾಡ್ತಿದ್ದೇವೆ. ನಾವು ಮಿಸೋರಿ ನಗರದಲ್ಲಿ ತುಂಬಾ ಆಳವಾದ ಸುರಂಗಗಳನ್ನು ಕೂಡ ಮಾಡಿದ್ದೇವೆ. ಅದರ ಒಳಗೆ 2 ವರ್ಷಗಳ ಸಪ್ಲೈ ಇದೆ, ಅಂದರೆ ರೇಷನ್ ಇದೆ. 2 ಲಕ್ಷ ಜನರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಡಾಕ್ಟರ್ಸ್, ಆರ್ಮಿ ಜನರು, ಆರ್ಟಿಸ್ಟ್ ಇವರೆಲ್ಲರೂ ಇದ್ದಾರೆ. 8 ಲಕ್ಷ ಜನರನ್ನು ಲಾಟರಿ ಸಿಸ್ಟಮ್ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಇದರಲ್ಲಿ 50 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ಇರುವುದಿಲ್ಲ. ಅಂದರೆ 50 ವರ್ಷಕ್ಕಿಂತ ಮೇಲ್ಪಟ್ಟ ಜನರನ್ನು ಇಲ್ಲೇ ಸಾಯಲು ಬಿಡಲಾಗುತ್ತೆ. ಹಾಗೆ ಮಾರ್ಷಲ್ ಲಾ ಕೂಡ ಹೊರಡಿಸಲಾಗುತ್ತೆ. ಇದರರ್ಥ ಪೂರ್ತಿ ದೇಶದಲ್ಲಿ ಪೂರ್ತಿಯಾಗಿ ಕರ್ಫ್ಯೂ ಇರುತ್ತೆ. ಯಾರಿಗೂ ಹೊರಗೆ ಹೋಗಲು ಸಾಧ್ಯವಿರುವುದಿಲ್ಲ, ಏಕೆಂದರೆ ಯಾವುದೇ ರೀತಿಯಲ್ಲಿ ಗಲಾಟೆ ಗದ್ದಲ ಆಗದೇ ಇರಲು. ಇಲ್ಲಿ ಲಿಯೋ ಫ್ಯಾಮಿಲಿಗೂ ಕೂಡ ಕಾಲ್ ಬರುತ್ತೆ. ಈ ಪ್ರೋಗ್ರಾಮ್ಗಾಗಿ ಅವರನ್ನು ಮೊದಲೇ ಆಯ್ಕೆ ಮಾಡಲಾಗಿತ್ತು, ಏಕೆಂದರೆ ಲಿಯೋ ಮೊದಲು ಕಾಮೆಟ್ನ ನೋಡಿದವನು ಆಗಿದ್ದ. ಇಲ್ಲಿ ಅವನ ಗರ್ಲ್ಫ್ರೆಂಡ್ ಸಾರನ್ನ ಫ್ಯಾಮಿಲಿ ಕೂಡ ಇರುತ್ತದೆ. ಅವರನ್ನು ಆಯ್ಕೆ ಮಾಡಿರುವುದಿಲ್ಲ. ಹೀಗಾಗಿ ಅವನು ಸಾರ ಹತ್ತಿರ ಹೋಗ್ತಾನೆ. ಅವನು ಅವಳಿಗೆ 2 ರಿಂಗ್ಗಳನ್ನು ತೋರಿಸ್ತಾನೆ ಮತ್ತು ಹೇಳುತ್ತಾನೆ, ನಾವಿಬ್ಬರು ಮದುವೆ ಆಗೋಣ. ನೀನು ಆಗ ನಮ್ಮ ಫ್ಯಾಮಿಲಿಯ ಭಾಗವಾಗುತ್ತಿ ಮತ್ತು ನಮ್ಮ ಜೊತೆ ಬರಬಹುದು. ನಾನು ನ್ಯಾಷನಲ್ ಸೆಕ್ಯೂರಿಟಿ ಜೊತೆ ಮಾತಾಡಿದ್ದೇನೆ. ಮಾತ್ರ ಸಾರ ತನ್ನ ಫ್ಯಾಮಿಲಿ ಇರದೆ ಹೋಗಲು ಬಯಸಲ್ಲ. ಲಿಯೋ ಹೇಳ್ತಾನೆ, ನಾನು ಅವರಿಗಾಗಿಯೂ ಮಾತಾಡಿದ್ದೇನೆ. ಬೇಗನೆ ಅವರು ಏನಾದರೂ ಮಾಡಬಹುದು. ಇವರಿಬ್ಬರು ಮದುವೆ ಕೂಡ ಆಗ್ತಾರೆ. ಕೆಲವು ದಿನ ನಂತರ ಇಲ್ಲಿಗೆ ಗವರ್ಮೆಂಟ್ನ ಬಸ್ ಬರುತ್ತೆ. ಅದು ಯಾವ ಜನರನ್ನು ಆಯ್ಕೆ ಮಾಡಲಾಗಿತ್ತು ಅವರನ್ನು ಸುರಕ್ಷಿತ ಜಾಗಕ್ಕೆ ಕರೆದೊಯ್ಯುತ್ತಿತ್ತು. ಅದರಲ್ಲಿ ಸಾರನ ಹೆಸರು ಇದ್ದರೂ ಕೂಡ ಅವಳ ಪೇರೆಂಟ್ಸ್ನ ಹೆಸರು ಇರುವುದಿಲ್ಲ. ಲಿಯೋ ಕೂಡ ವೈಟ್ ಹೌಸ್ನಲ್ಲಿ ರಿಕ್ವೆಸ್ಟ್ ಮಾಡಿದ್ದ ಸಾರಳ ಪೇರೆಂಟ್ಸ್ ಕೂಡ ಬರಲಿ ಅಂತ. ಮಾತ್ರ ಲಿಸ್ಟ್ನಲ್ಲಿ ಹೆಸರು ಇರುವುದಿಲ್ಲ. ಹೀಗಾಗಿ ಅವಳ ಪೇರೆಂಟ್ಸ್ ಹೋಗಲು ಸಾಧ್ಯವಿಲ್ಲ. ಸಾರ ತನ್ನ ಪೇರೆಂಟ್ಸ್ ಇರದೆ ಹೋಗಲು ಇಷ್ಟಪಡುವುದಿಲ್ಲ. ಲಿಯೋ ಇಲ್ಲಿ ಅವಳಿಗೆ ಸಮಜಾಯಿಸಲು ಪ್ರಯತ್ನ ಕೂಡ ಮಾಡ್ತಾನೆ. ಅವನ ಮಾತು ಕೇಳಿದ ಅವಳು ಇಲ್ಲಿ ನಿಂತು ಬಿಡ್ತಾಳೆ. ಲಿಯೋ ಇಷ್ಟೇ ಇರದೇ ಇದ್ದರೂ ಇಲ್ಲಿಂದ ಹೋಗಲೇಬೇಕಾಗುತ್ತೆ. ಈಗ ಜಗತ್ತು ನಾಶವಾಗುತ್ತೆ ಅಂತ ಎಲ್ಲ ಕಡೆ ಗಲಾಟೆ ಗದ್ದಲ ಶುರುವಾಗಿತ್ತು. ಜನರು ಒಬ್ಬರನ್ನೊಬ್ಬರು ಲೂಟಿ ಹೊಡೆಯಲು ಪ್ರಾರಂಭ ಮಾಡಿದ್ದರು. ಕರ್ಫ್ಯೂ ಕೂಡ ಹಾಕಿದ್ದರು. ಆದರೂ ಕೂಡ ಯಾರೊಬ್ಬರು ರೂಲ್ಸ್ನ ಫಾಲೋ ಮಾಡ್ತಿರಲಿಲ್ಲ. ಎಲ್ಲರೂ ಸತ್ಯವನ್ನು ಒಪ್ಪಿಕೊಂಡಿದ್ದರು. ಪೂರ್ತಿ ಜಗತ್ತು ಅಂತ್ಯವಾಗಲಿದೆ ಎನ್ನುವುದು. ಲಿಯೋ ತನ್ನ ಫ್ಯಾಮಿಲಿ ಜೊತೆ ಆ ಜಾಗಕ್ಕೆ ತಲುಪ್ತಾನೆ. ಅಲ್ಲಿ ಅವನು ಇನ್ನು 2 ವರ್ಷ ಕಾಲ ತನ್ನ ಫ್ಯಾಮಿಲಿ ಜೊತೆ ವಾಸ ಮಾಡಬೇಕಿತ್ತು. ಆದರೆ ಲಿಯೋ ತನ್ನ ಫ್ಯಾಮಿಲಿ ಜೊತೆ ಹೋಗಲು ನಿರಾಕರಿಸ್ತಾನೆ. ಅವನು ಹೇಳುತ್ತಾನೆ, ನಾನು ಸಾರನ್ನ ಕರ್ಕೊಂಡು ಬರಲು ಹೋಗ್ತಿದ್ದೇನೆ ಮತ್ತು ಬೇಗನೆ ವಾಪಸ್ ಬರುತ್ತೇನೆ. ಅಷ್ಟು ಹೇಳಿ ಅವನು ಅಲ್ಲಿಂದ ಹೊರಟು ಬಿಡ್ತಾನೆ. ಈಗ ಕೇವಲ 12 ಗಂಟೆಗಳು ಉಳಿದಿದ್ದವು. ಮೊದಲ ಕಾಮೆಟ್ ಭೂಮಿಗೆ ಅಪ್ಪಳಿಸಲಿತ್ತು. ಜನರಿಗೆ ಹೇಳಲಾಗುತ್ತೆ, ಈ ಸಣ್ಣ ಧೂಮಕೇತು ಕಾಮೆಟ್ ಬೀಳುವುದರಿಂದ ದೊಡ್ಡ ದೊಡ್ಡ ಅಲೆಗಳು ನಿರ್ಮಾಣವಾಗಿ ಭೂಮಿಯ ಒಂದು ದೊಡ್ಡ ಭಾಗವನ್ನು ಜಲಾಶಯ ಮಾಡಿಬಿಡುತ್ತವೆ. ಇದರ 3 ಗಂಟೆ ಬಳಿಕ ದೊಡ್ಡ ಕಾಮೆಟ್ ಕೆನಡಾದಲ್ಲಿ ಬೀಳುತ್ತದೆ. ಅದರಿಂದ ಭೂಮಿ ಸರ್ವನಾಶವಾಗುತ್ತಿತ್ತು. 2 ವರ್ಷಗಳವರೆಗೆ ಈ ವಾತಾವರಣ ಹೀಗೆ ಇರುತ್ತೆ. ಅಷ್ಟರವರೆಗೆ ಈ ಭೂಮಿಯಲ್ಲಿರುವ ಎಲ್ಲ ರೀತಿಯ ವಸ್ತುಗಳು, ಜೀವಿಗಳು ನಾಶವಾಗುತ್ತವೆ. ಕೇವಲ ಗುಹೆಗಳ ಒಳಗಿರುವ ಜನರು ಮಾತ್ರ ಉಳಿಯುತ್ತಾರೆ. ಅವರು ಅಲ್ಲಿ 2 ವರ್ಷಗಳವರೆಗೆ ವಾಸಿಸಬೇಕಾಗಿತ್ತು. ಇನ್ನೊಂದೆಡೆ ಅಂತರಿಕ್ಷದಲ್ಲಿ ಆ ಸ್ಪೇಸ್ ಶಿಪ್ನ ತೋರಿಸಲಾಗುತ್ತೆ. ಅದು ಕಾಮೆಟ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಮಾಡಿ ಬರುತ್ತಿರುತ್ತೆ. ಅದರಿಂದ ಕಾಮೆಟ್ನ 2 ಚೂರುಗಳು ಆಗಿದ್ದವು. ಇಲ್ಲಿ ಅವರು ಪ್ಲಾನ್ ಮಾಡ್ತಾರೆ, ಅವರು ಭೂಮಿಯತ್ತ ಹೋಗದೆ ದೊಡ್ಡ ಧೂಮಕೇತು ಬೀಳುವ ದಿಕ್ಕಿನಲ್ಲಿ ಹೋಗ್ತಾರೆ. ಅಲ್ಲಿ ಕಾಮೆಟ್ನ ದೊಡ್ಡ ಭಾಗವಿದೆ, ಯಾಕೆಂದರೆ ಇವರ ಹತ್ತಿರ ದೊಡ್ಡ ದೊಡ್ಡ ಮಿಸೈಲ್ಗಳಿವೆ. ಇವರ ಕ್ಯಾಲ್ಕುಲೇಷನ್ ಪ್ರಕಾರ 4 ಬ್ಲಾಸ್ಟ್ ಮಾಡಿದರೆ ಆ ದೊಡ್ಡ ದೊಡ್ಡ ಕಾಮೆಟ್ ಸಣ್ಣ ಸಣ್ಣ ತುಂಡುಗಳಾಗುತ್ತವೆ. ಅದರಿಂದ ಭೂಮಿಗೆ ಯಾವುದೇ ನಷ್ಟ ಕೂಡ ಆಗುವುದಿಲ್ಲ.
ಮಾತ್ರ ಅವರು ಅಲ್ಲಿಗೆ ಹೋದರೆ ವಾಪಸ್ ಬರಲು ಕೂಡ ಆಗುವುದಿಲ್ಲ. ಏಕೆಂದರೆ ಇವರ ಸ್ಪೇಸ್‌ಶಿಪ್‌ನ ಫ್ಯೂಯಲ್ ಪೂರ್ತಿಯಾಗಿ ಮುಗಿದು ಹೋಗುತ್ತೆ. ಮಾತ್ರ ಇವರು ತಮ್ಮ ಜೀವ ತೆರಲು ತಯಾರು ಇದ್ದಾರೆ. ಹೀಗಾಗಿ ಇವರು ತಮ್ಮ ಸ್ಪೇಸ್‌ಶಿಪ್‌ನೊಂದಿಗೆ ದೊಡ್ಡ ಕಾಮೆಟ್‌ನತ್ತ ಹೊರಟು ಬಿಡ್ತಾರೆ. ಇತ್ತ ಭೂಮಿಯಲ್ಲಿ ತೋರಿಸಲಾಗುತ್ತೆ, ಲಿಯೋ ಮನೆಗೆ ತಲುಪಿದ್ದ. ಅಲ್ಲಿ ಮಾತ್ರ ಸಾರಾ ಇರುವುದಿಲ್ಲ. ಅವಳು ತನ್ನ ಫ್ಯಾಮಿಲಿ ಜೊತೆ ಹೋಗಿದ್ದಳು. ಅವನು ತನ್ನ ಬೈಕ್‌ನೊಂದಿಗೆ ಸಾರನ್ನ ಹುಡುಕಲು ಪ್ರಾರಂಭಿಸ್ತಾನೆ. ರೋಡಿನಲ್ಲಿ 4 ಕಡೆ ಟ್ರಾಫಿಕ್ ಇರುತ್ತೆ. ಕೆಲವರು ತಮ್ಮ ಮನೆಯಿಂದ ಹೊರಟು ಬಿಟ್ಟಿದ್ದರು. ಆದರೂ ಯಾರಿಗೂ ಏನೂ ಗೊತ್ತಿರುವುದಿಲ್ಲ ಅವರು ಎಲ್ಲಿಗೆ ಹೋಗ್ತಿದ್ದಾರೆ ಎನ್ನುವುದು. ಯಾಕೆಂದರೆ ಯಾವುದೇ ಜಾಗ ಈ ಜಗತ್ತಿನಲ್ಲಿ ಸುರಕ್ಷಿತವಾಗಿ ಉಳಿದಿರಲಿಲ್ಲ. ಲಿಯೋ ಸಾರನ್ನ ಹುಡುಕ್ತಾನೆ. ಈ ಸಲ ಸಾರಾಳ ಪೇರೆಂಟ್ಸ್ ಅವಳನ್ನು ಲಿಯೋ ಜೊತೆ ಕಳಿಸಲು ಒಪ್ಪಿಸ್ತಾರೆ ಮತ್ತು ಅವರು ಅವಳಿಗೆ ಹೇಳುತ್ತಾರೆ, ನೀನು ನಿನ್ನ ಸಣ್ಣ ಸಹೋದರನನ್ನು ಕರ್ಕೊಂಡು ಹೋಗು. ಸಾರಾ ತನ್ನ ಸಹೋದರನ ಜೊತೆ ಲಿಯೋನ ಒಟ್ಟಿಗೆ ಅಲ್ಲಿಂದ ಹೊರಟು ಬಿಡ್ತಾಳೆ. ಇತ್ತ ನ್ಯೂಸ್ ರಿಪೋರ್ಟರ್ ಜೆನ್ನಿನ ತೋರಿಸಲಾಗುತ್ತೆ. ಅವಳಿಗಾಗಿ ಹೆಲಿಕಾಪ್ಟರ್ ಬಂದಿತ್ತು. ಅವಳ ಹೆಸರು ಕೂಡ ಆ ಲಿಸ್ಟ್‌ನಲ್ಲಿತ್ತು. ಮಾತ್ರ ಅವಳು ತನ್ನ ಬದಲಿಗೆ ತನ್ನ ಫ್ರೆಂಡ್ ಮತ್ತು ತನ್ನ ಚಿಕ್ಕ ಮಗಳನ್ನು ಹೆಲಿಕಾಪ್ಟರ್‌ನಲ್ಲಿ ಕೂತ್ಕೊಳ್ಳಿಸ್ತಾಳೆ ಹಾಗೂ ತನ್ನ ಡ್ಯಾಡ್‌ನ ಭೇಟಿಯಾಗಲು ಹೋಗ್ತಾಳೆ. ಅವರ ಮೇಲೆ ಅವಳು ಹಲವಾರು ವರ್ಷಗಳಿಂದ ಕೋಪಗೊಂಡಿದ್ದಳು. ತನ್ನ ಜೀವನದ ಕೊನೆಯ ಸಮಯದಲ್ಲಿ ಅವಳು ತಂದೆ ಜೊತೆ ಚೆನ್ನಾಗಿ ಮಾತಾಡ್ತಾಳೆ. ಅವಳು ತನ್ನ ತಂದೆನ ಅಪ್ಪಿಕೊಳ್ಳುತ್ತಾಳೆ. ಆಗಲೇ ಆಕಾಶದಲ್ಲಿ ಬೆಳಕೊಂದು ಕಾಣಿಸುತ್ತೆ. ಕಾಮೆಟ್ ಬೆಂಕಿಯ ಉಂಡೆಯಂತೆ ಉರಿಯುತ್ತಾ ಸಮುದ್ರದತ್ತ ಮುನ್ನುಗ್ಗುತ್ತಿತ್ತು. ಅದು ಸಮುದ್ರಕ್ಕೆ ಬಿದ್ದಾಗ ದೊಡ್ಡ ಸ್ಫೋಟವಾಗುತ್ತೆ. ಅದರಿಂದ ದೊಡ್ಡ ಅಲೆಗಳು ಸೃಷ್ಟಿಯಾಗುತ್ತವೆ. ಜೇನ್ ತನ್ನ ತಂದೆ ಜೊತೆ ಸಮುದ್ರ ತೀರದಲ್ಲಿ ಇದ್ದಾಗ ಆ ಅಲೆಗಳ ಜೊತೆ ಅವಳು ಕೂಡ ಸಮಾಪ್ತಿ ಆಗ್ತಾಳೆ. ಇಲ್ಲಿ ನಗರ ಪೂರ್ತಿಯಾಗಿ ನೀರಿಂದ ಆವೃತವಾಗಿತ್ತು. ಲಿಯೋ ಸಾರಾ ಮತ್ತು ಅವಳ ಸಹೋದರನ ಜೊತೆ ದೊಡ್ಡ ಬೆಟ್ಟದತ್ತ ಹೋಗ್ತಿದ್ದ. ಅಲ್ಲಿ ಅವರ ಜೊತೆ ಇನ್ನೂ ಹೆಚ್ಚಿನ ಜನರು ಇದ್ದರು. ಆತ ಅಂತರಿಕ್ಷದಲ್ಲಿ ಆಸ್ಟ್ರೋನಾಟ್‌ಗಳ ಟೀಮ್ ದೊಡ್ಡ ಕಾಮೆಟ್ ಇರುವತ್ತ ಹೋಗುತ್ತಿತ್ತು. ಅಲ್ಲಿ ಎಷ್ಟು ಜನ ಆಸ್ಟ್ರೋನಾಟ್ಸ್ ಇದ್ದರೋ ಅವರೆಲ್ಲ ತಮ್ಮ ಪರಿವಾರದೊಂದಿಗೆ ಮಾತಾಡ್ತಾರೆ. ಇದು ಅವರಿಗೆ ಒಂದು ಎಮೋಷನಲ್ ಕ್ಷಣ ಆಗಿರುತ್ತೆ. ಏಕೆಂದರೆ ಅವರಿಗೆ ತಿಳಿದಿದೆ, ಇವತ್ತಿನ ನಂತರ ಅವರು ಯಾವತ್ತೂ ತಮ್ಮ ಪರಿವಾರದ ಮಾತು ಕೇಳಲು ಸಾಧ್ಯವಿಲ್ಲ. ಕೆಲವೇ ಕ್ಷಣದ ನಂತರ ಅವರ ಸ್ಪೇಸ್‌ಶಿಪ್ ಅದರ ಒಳಗೆ 4 ನ್ಯೂಕ್ಲಿಯರ್ ಬಾಂಬ್ ಇತ್ತು. ಅದು ಆ ದೊಡ್ಡ ಕಾಮೆಟ್‌ಗೆ ಡಿಕ್ಕಿ ಹೊಡೆಯುತ್ತೆ. ಅದರಿಂದ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ ಮತ್ತು ಆ ವಿಶಾಲ ಕಾಮೆಟ್‌ನ ಸಣ್ಣ ಸಣ್ಣ ತುಂಡುಗಳಾಗುತ್ತವೆ. ಅವುಗಳು ಭೂಮಿಯ ಕಕ್ಷೆಗೆ ಬಂದಾಗ ಹೊತ್ತಿ ಉರಿಯಲು ಪ್ರಾರಂಭಿಸುತ್ತವೆ. ಅಂದರೆ ಅವುಗಳಿಂದ ಭೂಮಿಗೆ ಯಾವುದೇ ಅಪಾಯ ಕೂಡ ಇರಲಿಲ್ಲ. ಮತ್ತೊಂದು ಕಡೆ ಲಿಯೋ, ಸಾರಾ ಮತ್ತು ಹಲವಾರು ಜನರು ಅವರು ಆ ಬೆಟ್ಟದ ಮೇಲೆ ಹತ್ತಿದ್ದರು. ನೀರು ಅವರಿರುವಷ್ಟು ಮೇಲೆ ಬರಲು ಸಾಧ್ಯ ಇರಲಿಲ್ಲ. ಇಲ್ಲಿಂದ ಅವರು ಆಕಾಶದಿಂದ ನಡೆಯುತ್ತಿದ್ದ ಉಲ್ಕಾಪಾತವನ್ನು ನೋಡ್ತಾರೆ. ಒಂದು ವೇಳೆ ಈ ಕಾಮೆಟ್ ಭೂಮಿಗೆ ಅಪ್ಪಳಿಸಿದರೆ ಭೂಮಿಯಲ್ಲಿದ್ದ ಗಿಡಮರಗಳು, ಎಲ್ಲ ಜೀವಿಗಳು, ಮಾನವ ಸಂಕುಲ ಎಲ್ಲವೂ ಅಂತ್ಯವಾಗುತ್ತಿತ್ತು. ಯಾವ ರೀತಿಯಲ್ಲಿ ಹಲವಾರು ವರ್ಷಗಳ ಹಿಂದೆ ಡೈನೋಸಾರ್ಗಳ ಅಂತ್ಯವಾಗಿತ್ತು ಹಾಗೆ ಭೂಮಿಯಲ್ಲಿ ಕೇವಲ ಸುರಂಗದೊಳಗಿದ್ದ ಜನರು ಮಾತ್ರ ಉಳಿಯುತ್ತಿದ್ದರು. ಅವರು 2000 ವರ್ಷಗಳ ನಂತರ ಹೊರಗೆ ಬರ್ತಿದ್ದರು. ಯಾಕೆಂದರೆ 2000 ವರ್ಷಗಳ ನಂತರವೇ ಇಲ್ಲಿಯ ವಾತಾವರಣ ಸರಿಯಾಗುತ್ತಿತ್ತು. ಆದರೆ ಈಗ ಈ ಆಸ್ಟ್ರೋನಾಟ್‌ಗಳ ಜೀವತ್ಯಾಗದಿಂದ ಭೂಮಿಯಲ್ಲಿದ್ದವರು ಬದುಕುಳಿತಿದ್ದರು. ಲಕ್ಷ ಜನರು ಸುನಾಮಿಯಿಂದ ಸತ್ತಿದ್ದರು. ಪೂರ್ತಿ ನಗರ ಈಗ ಜಲಾಶಯವಾಗಿತ್ತು. ಇಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕಾಣಿಸುವುದಿಲ್ಲ. ಇಲ್ಲಿಂದ ಬೇಗನೆ ವಾಪಸ್ಸು ನೀರು ಹಿಂದೆ ಹೋಗುತ್ತೆ. ಪ್ರೆಸಿಡೆಂಟ್ ಎಲ್ಲರಿಗೂ ಹೇಳುತ್ತಾರೆ, ನಾವು ನಮ್ಮ ಹೀರೋಗಳನ್ನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಅವರಿಂದಾಗಿ ಭೂಮಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನುಷ್ಯರು ಉಳಿದರು. ಪ್ರತಿ ಅವಕಾಶದಲ್ಲಿ ನಾವು ಅವರನ್ನು ನೆನಪಿಸಿಕೊಳ್ಳುತ್ತೇವೆ. ನಮ್ಮ ನಗರ ಪೂರ್ತಿಯಾಗಿ ನಾಶವಾಗಿದೆ. ನಾವು ಅದನ್ನು ಮತ್ತೊಮ್ಮೆ ನಿರ್ಮಿಸುತ್ತೇವೆ. ನಮ್ಮ ಮಕ್ಕಳಿಗೆ ನಮಗಾಗಿ ಜೀವ ತೆತ್ತವರ ಕತೆ ಹೇಳುತ್ತೇವೆ. ಈ ರೀತಿಯಲ್ಲಿ ಭೂಮಿ ಅಂತ್ಯ ಆಗೋದು ತಪ್ಪುತ್ತೆ. ಇದಾಗಿತ್ತು ಈ ಸಿನಿಮಾದ ಕತೆ.